ಕ್ಷಮೆ ಕೇಳ್ರಿ. ಆ ಮಕ್ಕಳ ರಕ್ತ ಹರಿಸಿದ್ದೀರ, ನಮ್ಮ ಮಕ್ಕಳ ರಕ್ತ ಹರಿಸಿದ್ರೆ ಕ್ಷಮೆ ಕೇಳ್ರಿ. ನಮ್ಮ ಮಕ್ಕಳ ರಕ್ತದ ಮೇಲೆ ಹೋಗಿ ಪಾಲಿಟಿಕ್ಸ್ ಮಾಡ್ತಾ ಇದ್ರ ರಾಹುಲ್ ಗಾಂಧಿ ಟೀಮು, ಕ್ಷಮೆ ಕೇಳ್ರಿ. ನಿಮಗೆ ನಿಜವಾದ ಇಶ್ಯೂಸ್ಗಳು ಎತ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ನಿಜವಾದ ಇಶ್ಯೂಸ್ಗಳು ಎತ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ನಮ್ಮ ಮಕ್ಕಳು ನೋವೋದು, ಕಷ್ಟಪಟ್ಟು ಹಗಲು ರಾತ್ರಿ ಓದಿ ಅವರ ಟೆನ್ಷನ್ನ ಪರಿಜ್ಞಾನ ಇದೆಯಾ ನಿಮಗೆ? ಯಾವ ಲೆಕ್ಕದಲ್ಲಿ ಎಜುಕೇಷನ್ ಕಾಂಪಿಟೇಷನ್ನಾಗಿ ಮಾರ್ಪಡಿಸಿದ್ದೀವಿ, ಆ ಮಕ್ಕಳ ಸೈಕಾಲಜಿ ಹೆಂಗಿದೆ ಅಂತ ಕನಿಷ್ಠ ತಿಳುವಳಿಕೆ ಇದೆಯಾ ನೀವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರಿಗೂ? ಉಡಾಫೆ ಮಾತಾಡ್ತೀರಿ. ಆ ಹೆಣ್ಣು ಮಕ್ಕಳಿಗೆ ಒದ್ದು ಹೊಡಿತೀರಿ. ರಕ್ತ ಸುರಿಸ್ತಾ ಇದ್ದಾರೆ, ನೋಡಿದ್ರೆ ಕಣ್ಣೀರು ಬರುತ್ತೆ. ಅಶೋಕ್ ಹೇಳ್ತಾರೆ ನೀವು ಹೊಡೆದಿರ್ಲಿಲ್ವ ಅವತ್ತು ಅಂತಾರೆ. ಇವ್ರು ಹೇಳ್ತಾರೆ ಅವತ್ತು ನೀವು ಹೊಡೆದಿರ್ಲಿಲ್ವಾ ಅಂದರೆ ನೀವು ಹೊಡೆಯೋಕ್ಕ ನೀವು ಅಲ್ಲಿ ಕಳಿಸಿರೋದು ನಾನು ನಿಮ್ಮನ್ನು ಸಮರ್ಥಿಸ್ಕೊಳ್ಳೋ ಥರ ಇದೆ. ನಮ್ಮ ಸೇವಕರು ರೀ, ಈ ದೇಶದ ಕಾಮನ್ ಮ್ಯಾನು, ಒಬ್ಬ ಜಾಡ್ ಮಾಲಿ ಇರ್ತಾನಲ್ರಿ ಲಾಸ್ಟು, ಅವನು ಸೇವೆ ಮಾಡೋಕ್ರಿ ನೀವು ಹೋಗಿರೋದು, ಅವನು ಹೊಡೆಯೋಕ್ಕಲ್ಲ ರೀ, ಅವನು ಹೊಡೆಯೋಕ್ಕ ನೀವು ಹೋಗಿರೋದು. ನಿಮ್ಮ ಅಷ್ಟು ಆ ಭಾಷೆನೇ ಬರ್ತಾ ಇಲ್ವಲ್ಲ ಸರ್ ನಿಮಗೆ. ನಿಮ್ಗೆ ಅದು ನೋಡಿದ್ದೀರಾ ನೋಡಿಲ್ವಾ? ರಾಹುಲ್ ಗಾಂಧಿಯವ್ರಿಗೂ ಅಲ್ಲೋಗಿ ಆ ಜಾಗದಲ್ಲಿ ಹೋಗಿ ಪಾಲಿಟಿಕ್ಸ್ ಮಾಡಬೇಕು, ಅಲ್ಲಿ ಮತ ಸಿಗುತ್ತಾ ಅಂತ ಮತ ಶಿಕಾರಿ ಮಾಡಬೇಕು, ಇವ್ರಿಗೂ ಅದನ್ನೇ ಮಾಡಬೇಕು.